ನಮಸ್ಕಾರ ಸ್ನೇಹಿತರೆ, ಸ್ವಾಗತ ಅಶು ಸ್ಟೋರಿ ಚಾನಲ್ಗೆ. ಇಲ್ಲಿನ ಪ್ರತಿ ಕಥೆಯು ನಿಮ್ಮ ಕಲ್ಪನೆಗೆ ರೆಕ್ಕೆ ಕೊಡಲಿದೆ. ಹಾಗಾದ್ರೆ ನೀವು ಕತೆ ಕೇಳಲಿಕ್ಕೆ ರೆಡಿನಾ? ತಡ ಮಾಡದೆ ಶುರು ಮಾಡೋಣ ಇವತ್ತಿನ ಕಥೆಯನ್ನ. ಇವತ್ತಿನ ಕಥೆ ನೆನಪಿನ ಹೂವು. ಅನ್ವೇಷಿ ಎಂಬ ಹುಡುಗಿ ಇದ್ದಳು. ಅವಳು ಯಾವಾಗಲೂ ಹೊಸ ವಿಷಯಗಳನ್ನು ಅನ್ವೇಷಿಸಲು ಇಷ್ಟಪಡುತ್ತಿದ್ದಳು. ಅವಳ ಸುತ್ತಲಿನ ಪ್ರಪಂಚವು ಅವಳಿಗೆ ಒಂದು ದೊಡ್ಡ ರಹಸ್ಯ ಪುಸ್ತಕದಂತೆ ಇತ್ತು ಮತ್ತು ಅವಳು ಅದರ ಪ್ರತಿಯೊಂದು ಪುಟವನ್ನು ಓದಲು ಬಯಸಿದ್ದಳು. ಒಂದು ದಿನ ಅವಳು ತನ್ನ ಅಜ್ಜನ ಹಳೆಯ ಪುಸ್ತಕಗಳ ನಡುವೆ ಒಂದು ವಿಚಿತ್ರವಾದ ನಕ್ಷೆಯನ್ನ ಕಂಡುಕೊಂಡಳು. ಅದು ಅವಳಿಗೆ ಎಂದೂ ನೋಡಿರದ ಸ್ಥಳದ ಬಗ್ಗೆ ಮಾಹಿತಿಯನ್ನ ನೀಡ್ತಾ ಇತ್ತು. ನಕ್ಷೆಯು ಅವಳನ್ನ ಕಾಡಿನ ಆಳಕ್ಕೆ ಕರೆದೊಯ್ಯಿತು. ಅಲ್ಲಿ ಮರಗಳು ತುಂಬಾ ಎತ್ತರವಾಗಿದ್ದವು ಮತ್ತು ಸೂರ್ಯನ ಬೆಳಕು ನೆಲವನ್ನು ತಲುಪಲು ಹೆಣಗಾಡ್ತಾ ಇತ್ತು. ನಕ್ಷೆಯ ಕೊನೆಯಲ್ಲಿ ಒಂದು ದೊಡ್ಡ ಹಳೆಯ ಮರವಿದ್ದು ಅದರ ಕಾಂಡದಲ್ಲಿ ಒಂದು ರಹಸ್ಯ ದ್ವಾರವಿತ್ತು. ಅನ್ವೇಷಿ ಕುತೂಹಲದಿಂದ ಆ ದ್ವಾರದ ಕಡೆಗೆ ಹೆಜ್ಜೆ ಹಾಕಿದಳು. ದ್ವಾರದ ಮೂಲಕ ಹಾದು ಹೋದಾಗ ಅವಳು ಸಂಪೂರ್ಣವಾಗಿ ವಿಭಿನ್ನವಾದ ಜಗತ್ತಿಗೆ ಕಾಲಿಟ್ಟಳು. ಇದು ಪ್ರಕೃತಿ ಲೋಕ. ಗಾಳಿಯಲ್ಲಿ ಮಾಂತ್ರಿಕ ಹೊಳಪು ಇತ್ತು ಮತ್ತು ಹೂವುಗಳು ಅವಳು ಎಂದಿಗೂ ನೋಡಿರದ ಬಣ್ಣಗಳಲ್ಲಿ ಅರಳಿದ್ದವು. ಆದರೆ ಎಲ್ಲವೂ ಪರಿಪೂರ್ಣವಾಗಿರಲಿಲ್ಲ. ಕೆಲವು ಹೂಗಳು ಬಾಡಿದ್ದವು ಮತ್ತು ಮರದ ಎಲೆಗಳು ಮುಸುಕಾಗಿದ್ದವು. ಅನ್ವೇಷಿ ಮುಂದೆ ಸಾಗಿದಾಗ ಅವಳು ವನಮಾಲಿ ಎಂಬ ವೃದ್ಧನನ್ನು ಭೇಟಿಯಾದಳು. ವನಮಾಲಿ ಪ್ರಕೃತಿ ಲೋಕದ ರಕ್ಷಕನಾಗಿದ್ದನು. ನನ್ನ ಮಗು, ನೀನು ಇಲ್ಲಿಗೆ ಹೇಗೆ ಬಂದೆ ಎಂದು ವನಮಾಲಿ ಕೇಳಿದನು. ಅನ್ವೇಷಿ ನಕ್ಷೆಯ ಬಗ್ಗೆ ಹೇಳಿದಳು. ವನಮಾಲಿ ದುಃಖದಿಂದ, ನಮ್ಮ ಪ್ರಕೃತಿ ಲೋಕಕ್ಕೆ ಮರೆವಿನ ನೆರಳು ಆವರಿಸಿದೆ. ಜನರು ತಮ್ಮ ನೆನಪುಗಳನ್ನು ಮತ್ತು ಮಾಂತ್ರಿಕ ಶಕ್ತಿಗಳನ್ನು ಮರೆಯುತ್ತಿದ್ದಾರೆ ಎಂದು ವಿವರಿಸಿದನು. ವನಮಾಲಿ ಮುಂದುವರಿಸಿದನು, ಈ ಮರೆವಿನ ನೆರಳನ್ನು ಹೋಗಲಾಡಿಸಲು ನೆನಪಿನ ಹೂವು ಬೇಕು. ಆದರೆ ಅದನ್ನು ಕಂಡುಹಿಡಿಯುವುದು ತುಂಬಾ ಕಷ್ಟ. ನಮ್ಮ ಜನರೆಲ್ಲರೂ ಅದನ್ನು ಮರೆತಿದ್ದಾರೆ. ಹೊರಗಿನಿಂದ ಬಂದ ನೀನು ಶುದ್ಧ ಮನಸ್ಸಿನಿಂದ ಅದನ್ನು ಹುಡುಕಲು ಸಾಧ್ಯವಾಗಬಹುದು. ಅನ್ವೇಷಿ ಮೊದಲು ಸ್ವಲ್ಪ ಹೆದರಿದಳು, ಆದರೆ ಪ್ರಕೃತಿ ಲೋಕದ ದುಃಖವನ್ನು ನೋಡಿ ಸಹಾಯ ಮಾಡಲು ನಿರ್ಧರಿಸಿದಳು. ವನಮಾಲಿ ಅವಳಿಗೆ ಒಂದು ಮ್ಯಾಜಿಕ್ ದಿಕ್ಸೂಚಿಯನ್ನು ಕೊಟ್ಟನು. ಇದು ನಿನಗೆ ನೆನಪಿನ ಹೂವಿನ ಕಡೆಗೆ ದಾರಿ ತೋರಿಸುತ್ತದೆ. ಆದರೆ ನೀನು ನಿನ್ನ ಮೇಲೆ ನಂಬಿಕೆ ಇಟ್ಟರೆ ಮಾತ್ರ ಅದು ಕೆಲಸ ಮಾಡುತ್ತದೆ ಎಂದು ವನಮಾಲಿ ಹೇಳಿದನು. ಅನ್ವೇಷಿ ತನ್ನ ಪ್ರಯಾಣವನ್ನು ಪ್ರಾರಂಭಿಸಿದಳು. ದಿಕ್ಸೂಚಿಯು ಅವಳನ್ನು ಪ್ರಕೃತಿ ಲೋಕದ ಆಳವಾದ ಭಾಗಗಳಿಗೆ ಕರೆದೊಯ್ಯಿತು. ಅಲ್ಲಿ ಮಸುಕಾದ ಬಣ್ಣಗಳು ಹೆಚ್ಚು ಸ್ಪಷ್ಟವಾಗಿ ಕಾಣ್ತಾ ಇದ್ದು. ಅವಳು ದಾರಿಯಲ್ಲಿ ಸಣ್ಣ ಸಣ್ಣ ಸವಾಲುಗಳನ್ನ ಎದುರಿಸಿದಳು. ಗೊಂದಲಮಯವಾದ ಹಾದಿಗಳನ್ನ ದಾಟಿದಳು. ಒಗಟುಗಳನ್ನ ಬಿಡಿಸಲಿಕ್ಕೆ ಪ್ರಾರಂಭಿಸಿದಳು. ಅನ್ವೇಷಿ ತನ್ನ ಬುದ್ಧಿವಂತಿಕೆ ಮತ್ತು ಧೈರ್ಯವನ್ನ ಬಳಸಿ ಈ ಅಡೆತಡೆಗಳನ್ನೆಲ್ಲ ನಿವಾರಿಸಿದಳು. ಅವಳು ತನ್ನ ಸಹಜ ಪ್ರವೃತ್ತಿಗಳನ್ನು ಮತ್ತು ದಿಕ್ಸೂಚಿಯ ಮೇಲೆ ನಂಬಿಕೆ ಇಟ್ಟಳು. ಪ್ರತಿ ಸವಾಲನ್ನು ಗೆದ್ದಾಗ ದಿಕ್ಸೂಚಿಯು ಹೆಚ್ಚು ಪ್ರಕಾಶಮಾನವಾಗಿ ಹೊಳಿಲಿಕ್ಕೆ ಪ್ರಾರಂಭಿಸಿತು. ಕೊನೆಗೆ ಅನ್ವೇಷಿ ಒಂದು ಗುಪ್ತ ತೋಟದಲ್ಲಿ ನೆನಪಿನ ಹೂವನ್ನ ಕಂಡುಕೊಂಡಳು. ಅದು ಪ್ರಕಾಶಮಾನವಾದ ಬಣ್ಣಗಳಿಂದ ಹೊಳೆಯುತ್ತಿತ್ತು. ಅದರ ಸುತ್ತಲೂ ಮಾಂತ್ರಿಕ ಶಕ್ತಿಯೂ ಹರಿಯುತ್ತಿತ್ತು. ಹೂವಿನ ಸೌಂದರ್ಯವು ಅವಳನ್ನು ಬೆರಗುಗೊಳಿಸಿತು. ಅನ್ವೇಷಿ ಹೂವನ್ನು ಎಚ್ಚರಿಕೆಯಿಂದ ತೆಗೆದುಕೊಂಡು ಬಂದು ವನಮಾಲಿ ಬಳಿಗೆ ಹಿಂದಿರುಗಿದಳು. ಅವಳು ಹೂವನ್ನು ವನಮಾಲಿಗೆ ನೀಡಿದಾಗ ಹೂವಿನ ಬೆಳಕು ಪ್ರಕೃತಿ ಲೋಕದಾದ್ಯಂತ ಹರಡಿತು. ಮಸುಕಾದ ಬಣ್ಣಗಳು ಮತ್ತೆ ಪ್ರಕಾಶಮಾನವಾದವು ಮತ್ತು ಮರೆವಿನ ನೆರಳು ನಿಧಾನವಾಗಿ ಕಣ್ಮರೆಯಾಯಿತು. ಧನ್ಯವಾದಗಳು ಅನ್ವೇಷಿ, ವನಮಾಲಿ ಕೃತಜ್ಞತೆಯಿಂದ ಹೇಳಿದನು. ನಿನ್ನ ಧೈರ್ಯ ಮತ್ತು ಸಹಾಯದಿಂದ ನಮ್ಮ ಪ್ರಕೃತಿ ಲೋಕ ಮತ್ತೆ ಜೀವಂತವಾಗಿದೆ. ನೆನಪುಗಳು ಮತ್ತು ಧೈರ್ಯ ಎಷ್ಟು ಮುಖ್ಯ ಎಂದು ನೀನು ನಮಗೆ ನೆನಪಿಸಿದ್ದೀಯೇ. ಅನ್ವೇಷಿ ಇತರರಿಗೆ ಸಹಾಯ ಮಾಡುವ ಮತ್ತು ತನ್ನನ್ನು ತಾನು ನಂಬುವ ಮಹತ್ವವನ್ನು ಕಲಿತಳು. ಅನ್ವೇಷಿ ಪ್ರಕೃತಿ ಲೋಕದಿಂದ ತನ್ನ ಮನೆಗೆ ಹಿಂದಿರುಗಿದಳು. ಅವಳು ಆ ಸಾಹಸವನ್ನು ತನ್ನ ಹೃದಯದಲ್ಲಿ ರಹಸ್ಯವಾಗಿಟ್ಟುಕೊಂಡಳು. ಅವಳು ಎಂದೆಂದಿಗೂ ಬದಲಾಗಿದ್ದಳು ಮತ್ತು ಪ್ರಪಂಚವು ಅವಳಿಗೆ ಇನ್ನಷ್ಟು ಮಾಂತ್ರಿಕವಾಗಿ ಕಾಣಿಸ್ಲಿಕ್ಕೆ ಪ್ರಾರಂಭಿಸಿತು. ಧನ್ಯವಾದಗಳು. ಹೇಗಿತ್ತು ಇಂದಿನ ಕಥೆ? ನಿಮ್ಗೆ ಇಷ್ಟವಾಯಿತೆ? ಹಾಗಾದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಹಾಗೂ ಹೊಸ ಹೊಸ ಕಥೆಗಳನ್ನು ಕೇಳಲು ನಮ್ಮ ಅಶು ಸ್ಟೋರಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ.
ಮತ್ತೆ ಭೇಟಿಯಾಗೋಣ ಇದೇ ತರಹ ಸುಂದರ ಕಥೆಯೊಂದಿಗೆ. ಧನ್ಯವಾದಗಳು.